ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಕಚೇರಿಯಲ್ಲಿ ಸಂಭ್ರಮದ ವಾತಾವರಣ ಕಂಡುಬಂದಿದೆ. ಅಲ್ಲಿ ಕಾರ್ಯಕರ್ತರು ಕೂಡ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಉತ್ತರ ಕನ್ನಡದಲ್ಲಿ ಬಿಜೆಪಿ ಮತ್ತೆ ಗೆಲುವು ಸಾಧಿಸಲಿದೆ. ನಾನು ಅನಂತ್ ಜೋಡೆತ್ತುಗಳಂತೆ ಕೆಲಸ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಯಕರ್ತರು ವಿಶ್ವೇಶ್ವರ ಹೆಗಡೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯ ಹೆಸರು ಘೋಷಣೆ ಆಗಿರುವಂಥದ್ದು. ಮಾಜಿ ಶಾಸಕರಾದಂಥ ಮತ್ತು ಮಾಜಿ ಸಚಿವರು ಸ್ಪೀಕರ್ ಆಗಿದ್ದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಕೂಡ ಫೈನಲ್ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಏನು ಅನ್ಸುತ್ತೆ ಸರ್, ಈ ಬಾರಿ ರಾಷ್ಟ್ರ ರಾಜಕಾರಣಕ್ಕೆ ತಾವು ಹೆಜ್ಜೆ ನೀಡ್ತಾ ಇದ್ರಿ ಸರ್, ಏನು ಅನ್ಸುತ್ತೆ ಸರ್? ಕಿತ್ತೂರು ಖಾನಾಪುರ ಒಳಗೊಂಡಂತಹ ಈ ಕ್ಷೇತ್ರದಲ್ಲಿ ಶ್ರೀಯುತ ಅನಂತಕುಮಾರ್ ಹೆಗಡೆ ಅವರು ನಿರಂತರವಾಗಿ ಗೆಲ್ತಾ ಇದ್ದಂಥ BJP ಗೆಲ್ತಾ ಇದ್ದಂಥ ಕ್ಷೇತ್ರ ಇದು. ಹಾಗಾಗಿ ಈ ಬಾರಿಯೂ ಸಹ ನಾವು BJPಯಿಂದ ಈ ಕ್ಷೇತ್ರದಲ್ಲಿ ನಾವು ದಾಖಲೆ ಮತದಿಂದ ಗೆಲ್ತೇವೆ. ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ಅವರು ತೆಗೆದುಕೊಳ್ಳುವಂತಹ ಎಲ್ಲ ನಿರ್ಣಯಗಳಿಗೆ ನಮ್ಮ ಜಿಲ್ಲೆಯ ಧ್ವನಿಯಾಗಿ ನಾನು ಇರ್ತೀನಿ ಅನ್ನುವಂಥ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತಾ, ಜಿಲ್ಲೆಯ ಅಭಿವೃದ್ಧಿ ಅದರ ಜೊತೆಯಲ್ಲಿ ರಾಷ್ಟ್ರದ ಹಿತ ಕಾರ್ಯ ಎಲ್ಲವನ್ನೂ ನಾನು ಮಾಡೋದಕ್ಕೆ ನಾನು ಸಂಕಲ್ಪಿತನಾಗಿದ್ದೇನೆ. ಆ ಒಂದು ಹಿನ್ನೆಲೆಯಲ್ಲಿ ಇದುವರೆಗೂ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ನನ್ನ ಸಾರ್ವಜನಿಕ ಜೀವನದಲ್ಲಿ. ಮುಂದೆಯೂ ಸಹ ನಮ್ಮೆಲ್ಲ ಅಸಂಖ್ಯಾತ ಕಾರ್ಯಕರ್ತರ ಒಂದು ಶ್ರಮದಿಂದ ಈ ದಾಖಲೆ ಗೆಲುವು ನಮ್ಮದಾಗತ್ತೆ ಅನ್ನುವಂಥ ವಿಶ್ವಾಸ ಇದೆ. ತಮ್ಮ ನಿರೀಕ್ಷೆ ಇತ್ತ ಸರ್, ತಾವು ಅಭ್ಯರ್ಥಿ ಆಗ್ತೀರ ಅನ್ನೋ ನಿರೀಕ್ಷೆ ಇತ್ತ? ನಮ್ಮ ಪಕ್ಷದ ವರಿಷ್ಠರು ಈ ತೀರ್ಮಾನವನ್ನು ಮಾಡಿ ತಿಳಿಸಿದ್ದಾರೆ. ನಿನ್ನೆ ರಾತ್ರಿ ಅದೆಲ್ಲವೂ ಪ್ರಕಟ ಆಗಿದೆ. ನಾನು ನಿರಂತರವಾಗಿ ಪಕ್ಷದ ಜವಾಬ್ದಾರಿಗಳನ್ನು, ಪಕ್ಷದ ಹಿರಿಯರು ಹೇಳಿರುವಂಥ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಬಂದಿರುವಂಥವನು. ಹಾಗಾಗಿ ಈ ಒಂದು ಹೊಸ ಜವಾಬ್ದಾರಿಯ ಘೋಷಣೆ ನಿನ್ನೆ ನನಗೆ ಮಾಡಿದ್ದಾರೆ. ಈ ಜವಾಬ್ದಾರಿಯನ್ನು ಎಲ್ಲರ ವಿಶ್ವಾಸಕ್ಕೆ ತಕ್ಕಂತೆ ನಾನು ಮಾಡೋದಕ್ಕೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸರ್, ಈಗ BJP ಪಕ್ಷದಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇದ್ದರು. ಮಾಜಿ ಆದರೆ ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆ ಅವರು ಕೂಡ ತಮಗೆ ಟಿಕೆಟ್ ಸಿಗ್ಬೋದೆಂಬ ತುಂಬ ಆಸೆಯಲ್ಲಿ ಕೂಡ ಇದ್ರು ಲಾಸ್ಟ್ ಮೂಮೆಂಟ್ವರೆಗೂ. ಆದರೆ ಅವರನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ತಾವು ಪಕ್ಷದ ಪ್ರಚಾರ ಮಾಡ್ತೀರಿ ಮತ್ತು ಯಾವ ರೀತಿಯಾಗಿ ನಿಮ್ಮ ಗೆಲುವಿಗೆ ಶ್ರಮ ಪಡ್ತೀರಿ? ಅನಂತಕುಮಾರ್ ಹೆಗಡೆ ಅವರು ನಮ್ಮ ಈ ಕ್ಷೇತ್ರದ ಸಂಸದರಾಗಿ ನಿರಂತರವಾಗಿ ಅವರು ಅಭಿವೃದ್ಧಿ ಕೆಲಸವನ್ನು, ಜನಸಾಮಾನ್ಯರ ಭಾವನೆಗೆ ಸ್ಪಂದಿಸುವಂತಹ ಕೆಲಸಗಳನ್ನು, ರಾಷ್ಟ್ರಹಿತದ ಕೆಲಸಗಳನ್ನು ಅವರು ಮಾಡ್ತಾನೇ ನಮ್ಮೆಲ್ಲರ ಕ್ಷೇತ್ರದ, ರಾಜ್ಯದ, ದೇಶದ ಜನರ ವಿಶ್ವಾಸವನ್ನು ಅವರು ಗಳಿಸ್ಕೊಂಡಂಥವ್ರು. ಅವರ ಅಪಾರ ಅನುಭವ ಏನಿದೆ ಅದರ ಒಂದು ಸಲಹೆ, ಸೂಚನೆ, ಮಾರ್ಗದರ್ಶನ ನನಗೆ ನಿಶ್ಚಿತವಾಗಿ ಬೇಕಾಗತ್ತೆ.